ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿದ ಲಕ್ಕುಂಡಿಯ ನಿಧಿ ಮತ್ತಷ್ಟು ಚಿನ್ನದ ಆಸೆ ಹುಟ್ಟಿಸಿದೆ. ಬೆಟ್ಟದಷ್ಟು ಆಸೆಗಳ ನಡುವೆ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಕೂಡ ಶುರುವಾಗಿದೆ. ಮೊದಲಿಗೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ನಡೆಸಲಾಗ್ತಾ ಇದೆ. ಯಾವುದೇ ರೀತಿಯ ಯಂತ್ರಗಳನ್ನ ಬಳಸದೆ ಅಗೆತದ ಮೂಲಕ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಹೇಗಿದೆ ಬನ್ನಿ ತೋರಿಸ್ತೀವಿ. ಚಿನ್ನ, ಅಪ್ಪಟ ಚಿನ್ನ, ಶತಶತಮಾನಗಳ ಹಿಂದಿನ ಪ್ಯೂರ್ ಗೋಲ್ಡ್. ಅನಿರೀಕ್ಷಿತವಾಗಿ ಸಿಕ್ಕಿದ ಚಿನ್ನದ ಖಜಾನೆ ಈಗ ಮತ್ತಷ್ಟು ಚಿನ್ನದ ನಿರೀಕ್ಷೆ ಹುಟ್ಟಿಸಿದೆ. ತಾಮ್ರದ ಕುಡಿಕೆಯಲ್ಲಿ ಸಿಕ್ಕಿದ್ದ 460 ಗ್ರಾಂ ಚಿನ್ನದ ನಿಧಿ ಮತ್ತಷ್ಟು ಚಿನ್ನ ಸಿಗುವ ಭರವಸೆ ಮೂಡಿಸಿದೆ. ಅದೇ ಕಾರಣಕ್ಕೆ ಗದಗದ ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕಾರ್ಯ ಶುರುವಾಗಿದೆ. ಐತಿಹಾಸಿಕ ಗದಗ್ ಲಕ್ಕುಂಡಿಯಲ್ಲಿ ಇವತ್ತು ಉತ್ಖನನ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ಗದಗ್ ಜಿಲ್ಲಾಧಿಕಾರಿ CN ಶ್ರೀಧರ್ ಅವರು ಭೂಮಿ ಪೂಜೆ ಮಾಡೋದರ ಮೂಲಕ ಈ ಒಂದು ಉತ್ಖನನ ಕಾರ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಲಕ್ಕುಂಡಿಯ ನಿಧಿ ರಹಸ್ಯ, ಅಧಿಕಾರಿಗಳಿಂದ ಉತ್ಖನನ ಶುರು. ಏನಾದ್ರೂ ಸಿಗುತ್ತೆ ಅನ್ನೋ ಭರವಸೆ, ದೇವರ ಮೇಲೆ ಭಾರ. ಕುತೂಹಲ, ಈ ನಗರದೊಳಗೆ ಹತ್ತಿರದ ಜಾಗದಲ್ಲಿ ಒಂದ್ ಕಡೆ ಸಿಕ್ಕಿದೆ ಅಂತ ಹೇಳಿದ್ರೆ ಇಲ್ಲೂ ಇರ್ಬೋದು ಅಂತ, ಅದು ದೇವರಿಗೆ ಬಿಟ್ಟಿದ್ದು. ಎಲ್ಲ ದೈವೇಚ್ಛೆ. ಆ ಪುಟ್ಟ ಹುಡುಗನಿಗೆ ಅದ್ಯಾವುದ್ರ ಮೇಲೂ ಆಸೆ ಇರಲಿಲ್ಲ. ನನಗೆ ಬಂಗಾರದ ಖಜಾನೆಯೇ ಸಿಗುತ್ತೆ ಅನ್ನೋ ಸಣ್ಣ ಪರಿಕಲ್ಪನೆಯೂ ಪ್ರಜ್ವಲ್ ರೀತಿಗೆ ಇರಲಿಲ್ಲ. ಎಲ್ಲ ದೈವೇಚ್ಛೆ. ಯಾರು ಊಹಿಸದ ರೀತಿ ಸಿಕ್ಕ ಚಿನ್ನಕ್ಕಾಗಿ ಈಗ ಮತ್ತಷ್ಟು ಮಗದಷ್ಟು ಕುತೂಹಲ ಶುರುವಾಗಿದೆ. ಸರ್ಕಾರ ಮತ್ತಷ್ಟು ಚಿನ್ನದ ನಿರೀಕ್ಷೆಯಲ್ಲಿದೆ. ಆದ್ರೆ ಈ ನಿಧಿ ಅಷ್ಟು ಸುಲಭಕ್ಕೆ ದಕ್ಕುತ್ತಾ ಯಾರಿಗೊತ್ತು? ಎಲ್ಲ ದೈವೇಚ್ಛೆ. ಆದ್ರೆ ಹುಷಾರ್, ನಾವೇ ದುರಾಸೆಗೆ ಬಿದ್ದು ನಿಧಿಯ ಹಿಂದೆ ಬಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅಂತವರು ರಕ್ತ ಕಾರಿ ವಿಲವಿಲ ಒದ್ದಾಡಿ ಉಸಿರು ಬಿಡ್ತಾರೆ. ದೈವಾನುಗ್ರಹದಿಂದ ದಕ್ಕುವ ನಿಧಿಗಳಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಆದ್ರೆ ಉದ್ದೇಶಪೂರ್ವಕವಾಗಿ ಹೋದಂತಹ ಸಂದರ್ಭದಲ್ಲಿ ಕೆಡುಕುಂಟಾಗುತ್ತೆ ಅಂತ ಜ್ಯೋತಿಷಿಗಳಾದ ಡಾಕ್ಟರ್ ಬಸವರಾಜ ಗುರೂಜಿಗಳು ಹೇಳಿದ್ದನ್ನ ನಾವು ಇಲ್ಲಿ ಸ್ಮರಿಸಲೇಬೇಕು. ದೈವ ಸಂಭೂತ ಇರತಕ್ಕಂತಹ ಪ್ರದೇಶಗಳಾಗ್ಬೋದು, ಹಾಗೆ ಅರಮನೆಗಳಾಗ್ಬೋದು, ಹಿಂದೆ ಬಾಳಿದಂತಹ ವಿಶೇಷವಾದ ಮನೆಗಳಾಗ್ಬೋದು, ಅಂತಹ ಜಾಗಗಳಲ್ಲಿ ನಿಧಿಗಳಿಗಾಗಿ ಶೋಧನೆ ಮಾಡಿ ನಿಧಿಯನ್ನು ಹುಡುಕೋಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಒಂದು ನಾಗಬಂಧ ಆಗ್ಬೋದು, ಅಲ್ಲಿರ್ತಕ್ಕಂಥ ಶಕ್ತಿ ಆಗ್ಬೋದು, ಅಲ್ಲಿರ್ತಕ್ಕಂಥ ದೇವತಾ ಲಹರಿಗಳಾಗ್ಬೋದು, ಅವು ಮನುಷ್ಯನನ್ನ ಅಥವಾ ಆ ಒಂದು ವ್ಯಕ್ತಿಯನ್ನ ರಕ್ತ ಸುರ್ಕೊಂಡು ಸಾಯೋ ಥರ ಆಗ್ಬೋದು ಅಥವಾ ಪ್ರಾಣಹಾನಿ ಆಗ್ತಕ್ಕಂಥದ್ದು ಆಗತ್ತೆ. ಆದರೆ ದೈವದತ್ತವಾಗಿ ದೈವಾನುಗ್ರಹ ಇದ್ದಂತಹ, ದೈವಾನುಕೂಲ ಇರ್ತಕ್ಕಂತಹ, ದೈವ ಆಶೀರ್ವಾದದಿಂದ ಸಿಕ್ಕಂತಹ ನಿಧಿಗಳನ್ನ ನಾವು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ. ಜನವರಿ 10ನೇ ತಾರೀಕು ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ಮನ ಕೊಟ್ಟೋಕೆ ಅಂತ ಪಾಯ ಆಗಿದ್ದಾಗ ರೆತ್ತಿ ಕುಟುಂಬದ ಹುಡುಗ ಪ್ರಜ್ವಲ್ಗೆ ಸುಮಾರು 460 ಗ್ರಾಂನಷ್ಟು ತೂಕದ ಚಿನ್ನಾಭರಣದ ಕುಡಿಕೆ ಸಿಕ್ಕಿತ್ತು. ರೆತ್ತಿ ಕುಟುಂಬ ಅದರಲ್ಲಿ ಲವಲೇಶವನ್ನು ತಮ್ಮ ಬಳಿ ಇಟ್ಟುಕೊಳ್ಳದೆ ಪ್ರಾಮಾಣಿಕವಾಗಿ ಎಲ್ಲವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿತ್ತು. ಇದರ ಬೆನ್ನಲ್ಲೇ ಐತಿಹಾಸಿಕ ಲಕ್ಕುಂಡಿಯಲ್ಲಿ ಸಾಕಷ್ಟು ಚಿನ್ನದ ಖಜಾನೆ ಇದೆ ಅನ್ನುವ ನಿರೀಕ್ಷೆ ಹುಟ್ಟಿತ್ತು. ಇದರ ಬೆನ್ನಲ್ಲೇ ಇಂದಿನಿಂದ ಉತ್ಖನನ ಕಾರ್ಯ ಶುರುವಾಗಿದೆ. ಚಾಲುಕ್ಯ ಚಕ್ರೇಶ್ವರ, ಗದಗ ಜಿಲ್ಲೆಯಲ್ಲಿರುವ ಐತಿಹಾಸಿಕ ನಗರಿ ಲಕ್ಕುಂಡಿ ಚಾಲುಕ್ಯ ಚಕ್ರೇಶ್ವರ, ಪೃಥ್ವಿ ಪರಮೇಶ್ವರ, ದಕ್ಷಿಣ ಪತೇಶ್ವರ, ಇಮ್ಮಡಿ ಪುಲಕೇಶಿ ಆಳಿದ ನಾಡು. ಐತಿಹಾಸಿಕ ಲಕ್ಕುಂಡಿ ಗ್ರಾಮಕ್ಕೆ ಪುರಾತನ ಹಿನ್ನೆಲೆ ಇದೆ. ಇದು ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು ಆಳಿದ ಭೂಮಿ. 101 ದೇವಸ್ಥಾನ ಹಾಗೂ 101 ಬಾವಿಗಳಿರುವ ವಿಶೇಷ ಪೌರಾಣಿಕ ಸ್ಥಳ ಲಕ್ಕುಂಡಿ. ಈ ದೇವಸ್ಥಾನಗಳ ಬಳಿ ಅಪಾರವಾದ ಚಿನ್ನ, ವಜ್ರ, ವೈಡೂರ್ಯ ಇದೆ ಅನ್ನೋ ನಂಬಿಕೆ ಇದೆ. ಇದಕ್ಕೆ ಸರಿಯಾಗಿ ಗ್ರಾಮದ ರಿತ್ತಿ ಕುಟುಂಬಕ್ಕೆ ಇಲ್ಲಿ ಚಿನ್ನ ಸಿಕ್ಕಿದೆ. ಇದರ ಬೆನ್ನಲ್ಲೇ ಇಂದಿನಿಂದ ಕೋಟೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನ ಕಾರ್ಯ ಶುರುವಾಗಿದೆ. ಗದಗ ಜಿಲ್ಲಾಧಿಕಾರಿ ಎನ್ ಶ್ರೀಧರ್ ಭೂಮಿ ಪೂಜೆ ಮಾಡೋ ಮೂಲಕ ಉತ್ಖನನ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. ಈ ಬಗ್ಗೆ ನಮ್ಮ ರಿಪೋರ್ಟರ್ ಶಿವಕುಮಾರ್ ಪ್ರಶ್ನೆ ಮಾಡಿದ್ರೆ ಏನಾದರೂ ಸಿಗುವ ನಿರೀಕ್ಷೆಯಲ್ಲಿರೋ ಜಿಲ್ಲಾಧಿಕಾರಿಗಳು ದೇವರ ಮೇಲೆ ಭಾರ ಹಾಕ್ತಾರೆ. ನಿಧಿ ಸಿಕ್ಕಿದೆ ಅನ್ನೋದು ಕಾಕತಾಳೀಯ. ಅದು ಅವರು ಮನೆ ಕಟ್ಟಕ್ಕೆ ಹೋದಾಗ ಅವ್ರಿಗೆ ಸಿಕ್ಕಿದೆ. ಭೂಮಿ ಒಳಗೆ ನಿಧಿ ಇತ್ತು, ನಾವು ಉತ್ಖನನ ಮಾಡೋ ಜಾಗದಲ್ಲಿ ಅಂತ ಅದು ನಮಗೆ ಕಂಡು ಬರುತ್ತೆ.
ಅದು ಸಿಗುತ್ತೆ ಅನ್ನೋಕ್ಕೋಸ್ಕರ ಉತ್ಖನನ ಮಾಡ್ತಿಲ್ಲ. ಅಲ್ಲಿ ಅವರು ಚಿನ್ನ ಸಿಗೋಕ್ಕಿಂತ ಮುಂಚೆನೇ ಉತ್ಖನನ ಮಾಡಬೇಕು ಅಂತ ತೀರ್ಮಾನ ಆಗಿ ಪೂಜೆನೂ ಆಗಿತ್ತು. ಇವತ್ತು ಸ್ಟಾರ್ಟ್ ಆಗ್ತಿದೆ. ಒಂದು ಸಹಜವಾದ ಕುತೂಹಲ ಈ ನಗರದೊಳಗೆ ಹತ್ತಿರದ ಜಾಗದಲ್ಲೇ ಒಂದು ಕಡೆ ಸಿಕ್ಕಿದೆ ಅಂತ ಹೇಳಿದ್ರೆ ಇಲ್ಲೂ ಇರ್ಬೋದು ಅಂತ, ಅದು ದೇವರಿಗೆ ಬಿಟ್ಟಿದ್ದು. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣ, ವೀರಭದ್ರೇಶ್ವರ ದೇಗುಲ, ಸಿದ್ದರಬಾವಿ ಚಂದ್ರಮೌಳೇಶ್ವರ ದೇಗುಲದ ಬಳಿ ಉತ್ಖನನ ಶುರುವಾಗಿದೆ. 2025 ಜೂನ್ 3ನೇ ತಾರೀಕಿನಂದೇ ಸಿಎಂ ಸಿದ್ದರಾಮಯ್ಯ ಭೂಮಿ ಪೂಜೆ ನಡೆಸಿದ್ರು. ಆಗಲೇ ಅಂದ್ರೆ ನಿಧಿ ಸಿಗೋಕ್ಕೂ ಮುಂಚೆಯೇ ಉತ್ಖನನ ಕಾರ್ಯ ನಡೆಸೋಕೆ ಸಿದ್ಧತೆ ನಡೆದಿತ್ತು. ಅದಕ್ಕಾಗಿ ರಾಜ್ಯ ಸರ್ಕಾರ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಪ್ರಾಚ್ಯ ವಸ್ತುಗಳು ಸಿಗುವ ನಿರೀಕ್ಷೆ ಇದೆ ಅಂತ ಪುರಾತತ್ವ ಇಲಾಖೆಯ ನಿರ್ದೇಶಕ ಡಾಕ್ಟರ್ ಶೈಲೇಶ್ವರ್ ಹೇಳ್ತಾರೆ. ಇದನ್ನ ನಾವು ಆಲ್ರೆಡಿ 2025 ಮೇ 15ರಂದು ಇದಕ್ಕೆ ಅನುಮತಿ ದೊರೆತಿತ್ತು. ಜೂನ್ 3ರಿಂದ ಮಾನ್ಯ ಸಚಿವರು, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಲಾಖೆ ಆಯುಕ್ತರು, ಕಾರ್ಯದರ್ಶಿಗಳ ಮುಖಾಂತರ ಇದರ ಆಲ್ರೆಡಿ ಪೂಜೆ ಮಾಡಿದ್ವಿ. ಎಕ್ಸ್ಕರ್ಷನ್ ಮಾಡೋದಕ್ಕೆ ಮಳೆಗಾಲ ಇರೋದ್ರಿಂದ ನಾವು ಒಂದು ಸ್ವಲ್ಪ ಲೇಟ್ ಮಾಡಿದ್ವಿ. ಈಗ ಆರಂಭ ಮಾಡಿದ್ವಿ. ನಮ್ಮ ನಿರೀಕ್ಷೆ ಏನಂದರೆ ಹೊಸ ಇತಿಹಾಸ ಅಂದರೆ ಲಕ್ಕುಂಡಿ ಬಗ್ಗೆ ಇದುವರೆಗೆ ತಿಳಿದಿರ್ತಕ್ಕಂಥ ಇತಿಹಾಸ ಬಿಟ್ಟು ಹೊರ ಜಗತ್ತಿಗೆ ಇನ್ನೊಂದು ಇತಿಹಾಸ ದೊರೀಬೋದು, ಇಲ್ಲಿ ಪ್ರಾಚ್ಯವಶೇಷಗಳು ದೊರೀಬೋದು ಹಿನ್ನೆಲೆಯಲ್ಲಿ ನಾವು ಎಕ್ಸ್ಕರ್ಷನ್ ಆರಂಭ ಮಾಡಿದ್ವಿ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಉತ್ಖನನ ಸ್ಥಳದಲ್ಲಿ ಸಿಸಿಟಿವಿ ಅಳವಡಿಸಿ ಉತ್ಖನನ ಕಾರ್ಯ ನಡೆಸುತ್ತಿದೆ. ಸಿಸಿಟಿವಿ ಕಣ್ಗಾವಲಿನಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹಾಗೂ 40ಕ್ಕೂ ಹೆಚ್ಚು ಸಿಬ್ಬಂದಿ ಈ ಅಗತ್ಯದಲ್ಲಿ ಭಾಗಿಯಾಗಿದ್ದಾರೆ. 4 ತಿಂಗಳುಗಳ ಕಾಲ ಈ ಉತ್ಖನನ ಕಾರ್ಯ ನಡೆಯಲಿದ್ದು ಬೆಳಿಗ್ಗೆ 10:30ರಿಂದ ಸಂಜೆ 5 ಗಂಟೆಯವರೆಗೆ ಉತ್ಖನನ ಕಾರ್ಯ ನಡೆಯಲಿದೆ. ನಿನ್ನೆಯಷ್ಟೇ ಲಕ್ಕುಂಡಿಯ ಮತ್ತೊಬ್ಬರ ಮನೆಯಲ್ಲಿ ಹವಳ, ವಜ್ರದ ಹರಳು, ವೈಢೂರ್ಯ, ಪಚ್ಚ, ನೀಲಮಣಿ ಕೂಡ ಪತ್ತೆಯಾಗಿತ್ತು. ತೋಟಯ್ಯ ಪ್ರತಿಮಠ ಅನ್ನೋರ ಮನೆಯಲ್ಲಿ ಸ್ವಾತಂತ್ರ್ಯ ಪೂರ್ವದ ನಾಣ್ಯಗಳು, ಮಾಣಿಕ್ಯದ ಉಂಗುರ, ವಜ್ರ ಸಿಕ್ಕಿತ್ತು. ಇದರಿಂದ ಲಕ್ಕುಂಡಿಯಲ್ಲಿ ಎಲ್ಲಿ ಅಗದ್ರೂ ಚಿನ್ನಾಭರಣ ಸಿಗುತ್ತೆ ಅನ್ನೋ ಹಿರಿಜೀವಿಗಳ ಮಾತು ಸತ್ಯ ಅನ್ಸುತ್ತೆ. ಹಾಗಾದ್ರೆ ಉತ್ಖನನ ಕಾರ್ಯದಲ್ಲಿ ಇನ್ನೇನ್ ಸಿಗಬಹುದು? ಸದ್ಯ ಈ ಕುತೂಹಲ ಎಲ್ಲರಲ್ಲೂ ಕಾಡ್ತಿದೆ. ಇಲ್ಲೂ ಕೂಡ ಸಾಕಷ್ಟು ಚಿನ್ನ, ಬೆಳ್ಳಿ, ಆಯುಧಗಳು ಸಿಗುವ ನಿರೀಕ್ಷೆ ಇದೆ ಅನ್ನೋದು ಇಲ್ಲಿರ್ತಕ್ಕಂಥ ಸ್ಥಳೀಯರ ಮಾತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಶಿವಕುಮಾರ್, TV9 ಗದಗ್. ಲಕ್ಕುಂಡಿಯಲ್ಲಿ ಈಗ ಉತ್ಖನನ ಕಾರ್ಯ ನಡೀತಾ ಇದೆ. ಇವತ್ತು ಮೊದಲನೇ ದಿನ, ಅದು ಅಂತ್ಯವಾಗಿದೆ. ಮೊದಲನೇ ದಿನದ ಉತ್ಖನನದ ವೇಳೆ ಏನೂ ಪತ್ತೆಯಾಗಿಲ್ಲ. ಕೋಟೆ ವೀರಭದ್ರೇಶ್ವರ ದೇಗುಲದ ಮುಂದೆ ಉತ್ಖನನ ನಡೀತಾ ಇದೆ. ಇವತ್ತು ನಡೀತು. ಗದಗದ ಲಕ್ಕುಂಡಿಯಲ್ಲಿರುವಂತಹ ವೀರಭದ್ರೇಶ್ವರ ದೇಗುಲ, ಸುಮಾರು 20 ಕಾರ್ಮಿಕರು ದೇಗುಲದ ಬಳಿ ಉತ್ಖನನವನ್ನು ಕೈಗೊಂಡಿದ್ರು. 10ರಿಂದ 12 ಇಂಚಿನಷ್ಟು ಮಣ್ಣು ಆಗಿದ್ರು ಕಾರ್ಮಿಕರು, ಆದರೆ ಏನು ಇವತ್ತು ಸಿಕ್ಕಿಲ್ಲ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH